ಸೋಲಿಲ್ಲದ ಸರ್ದಾರ, ಎಂಟದೆ ಬಂಟ, ಮೈಸೂರು ಹುಲಿ, ಜಗಮೆಚ್ಚಿದ ಗಂಡು, ಮಂಡ್ಯದ ಗಂಡು ಅಂಬರೀಷ್ ಅಣ್ಣವರೇ, ನಿಮಗೆ ಈ ಜಡೇಗೌಡ ಮಾಡುವ ನಮಸ್ಕಾರಗಳು. ಅಣ್ಣವರೇ, ನನ್ನನ್ನ ನಿಮ್ಮ ಎತ್ತರಕ್ಕಿಲ್ದ ಹೋದ್ರು ನಿಮ್ಮ ಹತ್ರಕ್ಕೆ ಇಟ್ಕೊಂಡು ಬೆಳೆಸಿ. ನೀವು ಮಂಡಿ ಕಡೆ ಬಂದಾಗ ನಿಮ್ಗೆ ಕೈಮಾ ಸಾರು, ಮಟನ್ ಚಾಪ್ಸ್ ಎಲ್ಲ ಮಾಡಿ ನನ್ನ ಕೈಯಾರೆ ಬಡಿಸ್ತೀನಿ. ನಮಸ್ಕಾರ, ನಿಮ್ ಕಾಲಿಗೊಂದು ನಮಸ್ಕಾರ. ಅಂಬರೀಷ್ ಅಣ್ಣವ್ರಿಗೆ ಜೈ. ಕಳ್ಳನ ಮಗನೇ. ಅಲ್ಲ ಕಲಾ, ಹಳ್ಳಿ ಕಡೆ ಹೋಗಿ ಆಳುಗಳನ್ನ ಕರ್ಕೊಂಬರೋ, ಕಳೆ ಕಿಲ್ಸ್ಬೇಕು ಅಂದ್ರೆ ಟೆನ್ ಸಿನಿಮಾಗ ಹೋಗಿ ಪಿಕ್ಚರ್ ನೋಡ್ಕೊಂಡ್ ಕೂತಿದ್ಯಾ? ಯಾಕ್ರೆ ಸೋತ್ಬಿಡ್ತೀನಿ. ಪಿಕ್ಚರ್ಗೆ ಹೋಗಿನಿಲ್ಲ ಬಾ. ಆಳ್ಗಳು ಕರ್ಕೊಂಬರ್ಮ ಅಂತ ಹೋಯ್ತಾ ಇದ್ನಾ, ರೋಡಲ್ಲಿ ಬೆಕ್ಕಡ್ಡ ಬಂದ್ಬಿಡ್ತು. ಯಾಕೆ ಬಂತು ನಂಗೇನ್ ಗೊತ್ತು? ಆಪ್ಸಕುನ ಹೋಗೋದ್ ಬೇಡ ಅಂತ ಒಂದ್ 2 ನಿಮಿಷ ಅಲ್ಲೇ ನಿಂತ್ಕೊಂಡೆ. ನೀನೇ ಬೆಕ್ಕಿಗಿಂತ ದೊಡ್ಡ ಅಪಶಕನ ಕಣ. ಆಮೇಲೆ ಕ್ಯಾತ ಇದ್ನಲ್ಲ ಬಡಿ ಮಗ ಬಂದ್ಬಿಟ್ಟು ಎಲ್ಲೋಯ್ತಾ ಇದ್ದ ಅಂದ. ಹೋದ್ರಿ ಯಾವ ಕೆಲ್ಸನೂ ಆಯ್ಕಿಲ್ಲ ಅಂದ್ಬಿಟ್ಟು ಅರ್ಧ ಗಂಟೆ ಅಲ್ಲೇ ನಿಂತ್ಕಂದಿ. ಆಮೇಲೆ ಇನ್ನೇನ್ ಮಾಡಕ್ಕಾದದು, ಹೋದೆ ಅಟ್ಟಿತ ಆಳ್ಗಳೆಲ್ಲ ಹೋಗ್ಬಿಟ್ಟಿದ್ರು ಅಂತ ನೀನು ಟೆಂಟಲ್ ಸಿನಿಮಾ ನೋಡ್ಕೊಂಡ್ ಕೂತ್ಕೊಂಡೆ. ನಡಿಯಲೇ, ಇವತ್ತಾರು ಹೊಲ್ತಕೋ ನಡಿಯೋ. ಗೌಡ್ರು ಸಿಕ್ಬಿಟ್ರೆ ಈ ಸಲ ಪಂಚಾಯತ್ ಎಲೆಕ್ಷನ್ ಆಗಿ ಅವ್ರು ನಿಲ್ಸಕ್ಕೆ ಇಲ್ಲೇ ಸಿಕ್ಕಿದ್ರು. ಸದ್ಯ ಒಳ್ಳೇದೇ ಆಯ್ತು. ನಮಸ್ಕಾರ. ನಮಸ್ಕಾರ. ಏನ್ ಊರ್ ಮುಖಂಡ್ರೆಲ್ಲ ಒಟ್ಟೊಟ್ಟಿಗೆ ಬಂದ್ಬಿಟ್ಟಿದಿರಿ? ಅದೇ ಗೌಡ್ರೆ, ಈ ಸಲ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗೆ ನಮ್ ಪಕ್ಷದಿಂದ ನಿಮ್ಗೆ ಸೀಟ್ ಕೊಟ್ಟು ನಿಲ್ಸವ ಅಂತ ನಮ್ ಮೂರ್ ಮುಖಂಡ್ರೆಲ್ಲ ತೀರ್ಮಾನ ಮಾಡ್ಕೊಂಡಿವಿ. ಈ ವಿಷಯ ನಿಮ್ ಕಿವಿಗೆ ಹಾಕ್ಬಿಟ್ಟು ನಿಮ್ ಒಪ್ಪಿಗೆ ತಗೊಂಡೋಗವ ಅಂತ ಬಂದ್ವಿ ಗೌಡ್ರೆ. ಎಲೆಕ್ಷನ್ಗೆ ನನ್ನ ಮುಖಂಡನಾಗೆ? ಅಯ್ಯೋ ಸುಮ್ಕರಿ ಸಮಯ. ಎಲೆಕ್ಷನ್ ಎಲ್ಲ ನಮ್ಗಾಗಲ್ಲ, ಭಯ ಆಗ್ತದೆ. ಓಟ್ ಬನ್ನಿ. ಗೌಡ್ರೆ, ನೀವ್ ಹಿಂಗ್ ಅಂದ್ಬಿಟ್ರೆ ಹೆಂಗೆ? ಅಲ್ಲ, ಊರಲ್ಲಿ ಇರೋರ್ನೆಲ್ಲ ಬಿಟ್ಬಿಟ್ಟು ನಮ್ ಗೌಡ್ರನ್ನೇ ಸೆಲೆಕ್ಟ್ ಮಾಡಿದಿರಲ್ಲ, ಇದ್ರಲ್ಲೇನು ಮರ್ಮ ಇಲ್ಲ ತಾನೆ? ಗೌಡ್ರೆ, ಈ ಸಲ ಎಲೆಕ್ಷನ್ ಅಲ್ಲಿ ಆ ಬೋರೇಗೌಡನ ಸೋಲ್ಸಿ ಮಣ್ಣು ಮುಕ್ಕದೆ ಗೌಡ್ರೆ. ಅವನು ಒಂದ್ ನಯಾ ಪೈಸದಷ್ಟು ಒಳ್ಳೆ ಕೆಲಸ ಮಾಡಿಲ್ಲ. ನಮ್ ಸುತ್ತಮುತ್ತಲಲ್ಲಿ ಎಲ್ಲುವೆ ಅವನ ಬಗ್ಗೆ ಒಳ್ಳೆ ಮಾತಿಲ್ಲ. ಈ ಟೈಮಲ್ಲಿ ನೀವು ನಿಂತ್ಕೊಂಡ್ರೆ ಖಂಡಿತವಾಗ್ಲೂ ಗೆದ್ದೇ ಗೆಲ್ತೀರ ಅನ್ನೋ ನಂಬಿಕೆ ವಿಶ್ವಾಸ ನಮ್ಗೈತೆ. ಗೌಡ್ರೆ, ಅದೃಷ್ಟಲಕ್ಷ್ಮಿ ಅಟ್ಟಿ ತಕ್ಕೆ ಬಂದ್ ಕದ ತಡ್ತಾವಳೆ, ಆಟ ಆಡ್ತಾವಳೆ, ನೀವೇ ಗೆಲ್ತೀರಾ ಅಂತ ಹೇಳ್ತಾವಳೆ. ಸುಮ್ನೆ ಬಸವಂತರ ತಲೆಲ್ಲ ಸುಮ್ಮನಿ. ಗೌಡ್ರೆ, ಬೇಡ ಬೇಡ, ಏನ್ ಯೋಚನೆ ಮಾಡ್ತಿದ್ದೀರಾ? ಒಪ್ಕೊಳ್ಳಿ, ಇಲ್ಲ ಅನ್ಬೇಡಿ. ಅಲ್ಲ ಅದ್ ಹೆಂಗೆ ಅಂತ. ಏನ್ ಯೋಚನೆ ಮಾಡ್ತಿದ್ರಿ? ಸುಮ್ನೆ ಹೂ ಅನ್ನೋಣ. ಇಂಥ ಚಾನ್ಸು ಬಿಟ್ರೆ ಸಿಗಕ್ಕಿಲ್ಲ. ಈಗ ಜಿಲ್ಲಾ ಪಂಚಾಯತಿ, ಆಮೇಲೆ MLA, ಆಮೇಲೆ MP, ನೆಕ್ಸ್ಟ್ ಅಂಬರೀಷ್ ಅಣ್ಣನ್ ಬಿಟ್ರೆ ಇಡೀ ಮಂಡ್ಯ ಜಿಲ್ಲೆಗೆ ನೀನೇ ಮಂಡ್ಯದ ಗಂಡು. ನಿಗಡ್ರು ಒಪ್ಕೊಳ್ಳಿ. ಒಂಟ್ಕಿಂಟೋದರು ಆಯ್ತು ಬಿಡ್ರಪ್ಪ, ನೀವೆಲ್ಲ ಇಷ್ಟು ಕೇಳ್ಕೊಂಡ್ಮೇಲೆ ನಾನು ಎಲೆಕ್ಷನ್ ನಿಂತ್ಕೋತೀನಿ. ನನ್ನಿಂದ ನಮ್ಮ ಊರಿಗೆ ಒಳ್ಳೇದಾಗತ್ತೆ ಅಂದ್ರೆ ಆಗ್ಲಿ ಅಲ್ವೇ? ಓಟ್ ಬನ್ನಿ. ನಮಸ್ಕಾರ. ಅಂತೂ ನಿನಗೂ ರಾಜಯೋಗ ಶುರು ಆಗ್ಬಿಡ್ತು. ಲೇ, ನಾನು ಎಲೆಕ್ಷನ್ ಇಲ್ಲಿ ಏನಾರ ಗೆದ್ಬಿಟ್ರೆ ಮುಂದೆ MLA ಕಲಾ, ಆಮೇಲೆ MP ಕಲಾ, ಅಂಬರೀಷ್ ಅಣ್ಣಂಗಿಂತ ದೊಡ್ಡವನಾಗಿ ಬೆಳೆದ್ ಬಿಡ್ತೀನಿ ಬಿಡ. ಬೆಂಗಳೂರು JP ನಗರದಲ್ಲಿ ಅವ್ರ ಮನೆ ಪಕ್ಕದಲ್ಲಿ ಒಂದ್ ಮನೆ ತಗೊಂಡ್ಬಿಡ್ಕಲ್ಲ. ಮೇಲ್ಗಡೆ ನಂಗೊಂದ್ ರೂಮ್. ಮೇಲ್ಗಡೆ ಬೇಡ, ಸುಮ್ಮನೆ ಅಂಡರ್ಗ್ರೌಂಡ್ ಅಲ್ಲಿ ಕೊಡಿಸ್ತೀನಿ. ನಾನು ಇಂಪಾರ್ಟೆಂಟ್ ಕಾರ್ ತಗೊಂಡಿರ್ತೀನಲ್ಲ, ಅದನ್ನ ತೊಳ್ಕೊಂಡಿರಿವಂತೆ. ಬನ್ನಿ, ಜಮೀನ್ ತಕೋಗವ. ಮುಂದಕ್ಕೆ MLA ಆದ್ಮೇಲೆ ಬೆಂಗಳೂರನ್ನ ಎಂದ ಕಳಲೆ, ಯಾವ ಜಮೀನ್ ಎದುರ್ಕೊಳ್ಳಲೆ? ಗೌಡ್ರೆ, ಯಾಕ್ಲಾ ಮೈ ಮೇಲೆ ಬೆಂಕಿ ಬಿದ್ದಿರೋಂತರ ಓಡ್ ಬರ್ತಾ ಇದೆಯಲ್ಲ, ಏನಾಯ್ತು? ಎಲ್ಲ ಎಕ್ಕುಟಾಯ್ತು. ಏಯ್, ಅದೇನು ಅಂತ ಅರ್ಥ ಆಗಂಗೆ ಬಿಡ್ಸ್ ಹೇಳು. ಎಲ್ರು ಸೇರ್ಕೊಂಡು ನಿಮ್ ಮೋಸ ಮಾಡ್ತಾವ್ರೆ. ಏಯ್, ಜಾಡ್ಸ್ ಒದ್ರೆ ಮಗನೇ, ತಿಂದಿರೋದೆಲ್ಲ ಈಚೆ ಬಂದ್ಬಿಡ್ಬೇಕು. ಅದೇನ್ ಬಗಳು? ಅಯ್ಯೋ, ಏನಂತ ಹೇಳೋಣ, ಈ ಕಿತ ಯಾವ ಗಂಟು ನನ್ನ ಮುಂದೆ ಎಲೆಕ್ಷನ್ ನಿಂತ್ಕೊಳಕಿಲ್ಲ ಅಂತ ಹೇಳಿದ್ರಿ. ಈಗೇನಾಯ್ತಲಾ? ಈ ಕಿತ ನಿಮ್ ಮುಂದೆ ಎಲೆಕ್ಷನ್ಗೆ ಆ ಜಡೇಗೌಡ ನಿಲ್ಸ್ತಾರಂತೆ. ನಿಲ್ಲಿಸ್ಲಿ ಬಿಡ್ಲಾ? ಏಯ್, ಆ ಜಡೇಗೌಡನ್ಗೆ ಗ್ರಹಚಾರ ಕೆಟ್ಟಿದೆ ಅಂತ ಕಾಣಿಸುತ್ತೆ. ರಾಜಕೀಯ ಅಂದ್ರೆ ಗಾಣದಲ್ಲಿ ತೆಗೆಯೋ ಹಾಲು ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಏಯ್, ರಾಜಕೀಯ ಅನ್ನೋದು ನನ್ನಂತವ್ರಿಗೆ ಮಾತ್ರ. ನನ್ನ ಮುಂದೆ ಎಲೆಕ್ಷನ್ ನಿಂತ್ಕೊಂಡು ಅದೆಂಗೆ ಗೆದ್ದು ಬಿಡ್ತಾನೋ ನಾನು ನೋಡ್ತೀನಿ. ಹಂಗಲ್ಲ ಗೌಡ್ರೆ, ನಮ್ ಗ್ರಾಮ ಪಂಚಾಯತಿ ಮುಖಂಡ್ರಲ್ಲ ಅವನಿಂದನೇ ಬಿದ್ದವ್ರೆ. ಇರ್ಲಿ ಬಿಡ್ಲಾ, ನಂತವೇನು ಸಿಕ್ಲಿಲ್ಲ ಅಂತ ಜಡೇಗೌಡನ್ನ ಹಳ್ಳು ಕೆಡುತ್ತಾ ಇದ್ದಾರೆ. ಅವನು ಕುರಿ ತರ ತಲೆ ಅಳ್ಳಾಡಿಸ್ಕೊಂಡು ಮಾರಿ ಹಬ್ಬಕ್ಕೆ ರೆಡಿ ಆಗ್ತಾ ಅವನು.
ಎದುರಿಗೆ ಬಂದು ನಮ್ಮ ಹೆಣ್ಮಕ್ಳ ಮೇಲೆ ಕೈ ಹಾಕ್ತೀಯ? ಬಿಡಕ್ಕಿಲ್ಲ ಕಣೋ ನಿನ್ನ? ಬಿಡಕ್ಕಿಲ್ಲ? ಬಿಡಕ್ಕಿಲ್ಲ ಕಣೋ ನೀನು? ಬಿಡಿ ನನ್ನ. ಬಾಬಣ್ಣ, ಬಿಡಿ ನೀವು. ಬಿಡಿ. ಲೇ ಶಂಕರ ಅದ್ಯಾಕ್ಲಾ ಪ್ಯಾಟೆ ಹಾಕೋಣ ದನ ಪಡ್ದಂಗ್ ಬಡಿತಾ ಇದೀಯ? ಅದೇನ್ಲ ತಪ್ಪು ಮಾಡಿದ್ರು? ಯಾಕ್ಲಾ ಮೂದೇವೆ ಆ ಸಾಕಮ್ಮನ ಮನೆಗೆ ಹಬ್ಬಕ್ಕೆ ಅಂತ ಐಕ್ಳು ಬಂದಿದ್ರೆ ಅವ್ರನ್ನ ಹಿಡ್ಕೊಂಡು ಯಾಕ್ಲಾ ಹೊಡಿತಾ ಇದೆಯೇ? ಅವನೇನ್ ಮಾಡ್ದಂತ ಗೊತ್ತಾದ್ರೆ ನೀವೇ ಹಿಡ್ಕೊಂಡು ಬಡಿತಾ ಇದ್ರಿ. ಅದೇನಂತ ಬೊಗೊಳ್ಳ? ಅದೇನಂತ ಹೇಳ? ನಿಮ್ ಮಗಳು ರುಕ್ಮಿಣಿ ಕೇಳಿ ಗೊತ್ತಾಯ್ತದೆ. ನಿನ್ ಯೋಗ್ತಗೆ ಹಾ ಸಾಕ್ ರಮಣ, ಈಗಾರ ಗೊತ್ತಾಯ್ತಲ್ಲ ಈ ಮೂದೇವಿಗೆ ಯಾಕೆ ಹೊಡ್ದೆ ಅಂತ. ಅಲ್ಕ ನನ್ ಮಕ್ಳ, ಪ್ಯಾಟೆ ಹೆಣ್ಮಕ್ಳು ಸೆರಗ್ ನೋಡಿ ಜಲ್ಸೂಸೋ ನನ್ ಮಕ್ಳ. ಹಳ್ಳಿ ಬಂದು ಹಳ್ಳಿ ಹೆಣ್ಮಕ್ಳ ಮೇಲೆ ಕೈ ಮಾಡಿದ್ರೆ ಕೈ ಕತ್ತರಿಸಾಕ್ಬಿಡ್ತೀನಿ ನನ್ ಮಕ್ಳ. ನಿನ್ ಯೋಗ್ಯತೆಗೆ. ಹಾ ಸಾಕ್ ರಮಣ, ಈಗಾರ ಗೊತ್ತಾಯ್ತಲ್ಲ ಈ ಮೂದೇವಿಗೆ ಯಾಕೆ ಹೊಡ್ದೆ ಅಂತ. ಸೀಮೆ ಬದ್ನೆಕಾಯಿ ಮಕ್ತವನೆ. ತಾಕತ್ತಿದ್ರು ಪೌರುಷ ಬೇರೆ ಬಡ್ಡಿ ಇದೆ ನಿನ್ಗೆ. ಬಂದ್ವಾ ತಿಂದ್ವಾ ಓದ್ವಾ ಅಂತ ಇರ್ಬೇಕು. ಇನ್ನೊಂದ್ಸರಿ ಈ ತರ ಕಮ್ಮಂಗಿ ಆಟ ಆಡಕ್ ಬಂದ್ರೆ ನಿಮ್ ಮಮ್ಮಿ ಡ್ಯಾಡಿ ಬಂದ್ರು ನಿನ್ ಬಾಡಿ ಗುರುತಿಡಿಬಾರ್ದು. ಹುಷಾರ್. ಇನ್ನೊಂದ್ಸಲ ಈ ತರ ಕೆಲಸ ಮಾಡಿದ್ರೆ ಉಟ್ಲಿಲ್ಲ ಅನ್ಸ್ಬಿಡ್ತೀನಿ. ಅದ್ಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತದೆ, ಊಟ ಪಡಿಸ್ ಬನ್ನಿ. ಒತ್ತುಟ್ಟಕ್ ಮುಂಚೆ ಆಚೆ ಹೋಗ್ತೀಯಾ? ಒತ್ ಮುಳುಗದ್ಮೇಲೆ ಮನೆಗ್ ಬರ್ತೀಯಾ? ಹಾ ಸಾಕು. ಶಂಕರ, ಏನಿದು ಕೈಯಲ್ಲೆಲ್ಲ ಗಾಯ? ಅಯ್ಯೋ ಅದ್ ಬಿಡಿ. ಅದ್ಗೆ ಹೊಲ್ತ ಹೋಯ್ದೆ, ಯಾವ್ದೋ ಮುಳ್ಳಿ ಗಿಡ ತರ್ಚ್ಕೊಂಡಿದ್ದೆ ಅಷ್ಟೇ. ಹುಷಾರಾಗಿ ತಿರ್ಗಾಡ್ಬೇಕು ತಾನೆ. ಸರಿ ಊಟ ಮಾಡು. ಹಾಕು ಇನ್ನೂ 4 ಸ್ಪೂನ್ ತುಪ್ಪ ಹಾಕು. ಚೆನ್ನಾಗಿ ತಿಂದು ಗೂಳಿ ಹಂಗಾಗಿ ಊರವ್ರ ಮೇಲೆಲ್ಲ ಜಗಳಕ್ಕೆ ಹೋಗ್ಲಿ. ರೀ, ಊಟ ಮಾಡ್ಬೇಕಾದ್ರೂ ಬೈಬೇಕಾ? ಅದ್ಕೆ ನೀವು ಸುಮ್ನೆ ರೀ. ನನ್ ಕಂಡ್ರೆ ಅಣ್ಣಂಗೆ ಅಷ್ಟಕ್ಕಷ್ಟೇ ಎಲ್ಲ ನನ್ನ ಹಣೆ ಬರ. ಸಾಕ್ ಸುಮ್ನೆ ಇರೋ. ಅಲ್ಲೋ ಆ ಸಾಕಮ್ಮ ಅವ್ರ ಮನೆಗೆ ಬಂದವ್ರಲ್ಲ ನೆಂಟ್ರು, ಅವ್ರ ಮೇಲೆ ಯಾಕೋ ಜಗಳಕ್ಕೆ ಹೋದೆ? ಮತ್ತಿನ್ನೇನ್ ಮಾಡ್ಲಿ? ನಮ್ಮೂರ್ ಹುಡ್ಗಿ ಸೆರ್ಗ್ ಮೇಲೆ ಕೈ ಹಾಕ್ರೆ ಸುಮ್ನೆ ಬಿಡಕಾಯ್ತದ? ನನ್ಗೂ ರೋಷ ಬರ್ತದೆ. ಅದಕ್ಕೆ ಹಿಡ್ಕೊಂಡ್ 4 ತದಕ್ದೆ. ಅಷ್ಟ್ರಲ್ಲಿ ಆ ಪಾಪಣ್ಣ ಬಂದ. ಇಲ್ಲ ಅಂದಿದ್ರೆ ಏನ್ ಮಾಡ್ತಿದ್ದೆ? ಹೂತಾಕ್ಬಿಡ್ತಿದ್ದೆ. ಮುಚ್ಚೋ ಬಾಯಿ ಕಂಡಿದ್ದೀನಿ. ರೀ, ನಮ್ ಶಂಕರ ಏನ್ ತಪ್ಪು ಮಾಡವನೆ ಅಂತ ಯಾವಾಗ್ಲೂ ಬೈತಾ ಇರ್ತೀರಾ? ನಿನ್ಗೇನು ಆಗ್ಲಿಲ್ಲ ತಾನೆ? ಇಲ್ಲ ಅದ್ಕೆ ಒಂದ್ ಸಣ್ಣ ಗಾಯ ಆಗಿದೆ ಅಷ್ಟೇ. ಆಹಾ, ಮನೆಗ್ ಮಾರಿ ಊರಿಗ್ ಉಪಕಾರಿ ಅನ್ನೋ ಗಾದೆನ ನಿನ್ನಂಥವ್ರು ನೋಡೇ ಮಾಡಿರ್ಬೇಕು. ಥೂ, ಮಾನ ಮರ್ಯಾದೆ ಇಲ್ದಿರೋನು. ಚೆನ್ನಾಗಿ ತಿನ್ನು. ಅನ್ನು ಬಾಯಿಗೆ ಬಂದಾಗ ಅನ್ನು. ನೋಡ್ತಾ ಇರು, ಒಂದಲ್ಲ ಒಂದಿನ ನಾನು ಯಾರು ಅನ್ನೋ ತೋರಿಸ್ತೀನಿ. ಶಂಕರ, ನಿಮ್ಮಣ್ಣ ಯಾವಾಗ್ಲೂ ಹಿಂಗೆ. ನೀನ್ ಊಟ ಮಾಡಪ್ಪ. ಅದ್ಕೆ ಇನ್ನೂ ಸ್ವಲ್ಪ ತುಪ್ಪ ಹಾಕಿ. ತಗೋ. ನಮಸ್ಕಾರ ತಹಸೀಲ್ದಾರ್ ಸಾಹೇಬ್ರಿಗೆ. ನಮಸ್ಕಾರ ಸರ್. ತಗೊಳ್ಳಿ ಸ್ವಾಮಿ, ನಾಮಿನೇಷನ್. ಇಲ್ಲೊಂದು ಸೈನ್ ಮಾಡಿ. ಯಾರು ಬೇಕಾದ್ರೆ ಮಾಡ್ಬೇಕು. ನಾನಾ ಇದು ಇಟ್ಕೊಳ್ಳಿ. ನಮ್ದು ತಮ್ಸಪ್ ತಗೊಳ್ಳಿ, ಉದ್ದಾರ ಆದಂಗೆ. ತಮಾಸೆ ನಮ್ ಗೌಡ್ರದು. ಒತ್ತದು ನಿಜ. ಆಯ್ತು, ಹೋಗ್ ಬನ್ನಿ. ನಿಮ್ಮ ಓಟು ನಮ್ಗೆ ಯಾಕೆ ನಮಸ್ಕಾರ. ಎಮೋಷನ್ ಆಗ್ಬಿಟ್ಟವ್ರು ಹುಡುಗರು, ತಪ್ಪು ತಿಳ್ಕೊಬೇಡಿ. ನಮಸ್ಕಾರ. ಸೈನ್ ಮಾಡಿ. ತಗೊಳ್ಳಿ ಸರ್. ಒಳ್ಳೇದಾಗ್ಲಿ ನಿಮ್ಗೆ. ನಾವಿನ್ನು ಬರ್ತೀವಿ ಸರ್. ನಮಸ್ಕಾರ. ಪೆಟ್ಟಿ ಹಳೇದು ಅನ್ಸತ್ತೆ. ಹಾರ್ಮೋನಿಯಂ ಪೆಟ್ಟಿಗೆ ಹಳೇದಾದ್ರೂ ಗಟ್ಟಿಯಾಗಿದೆ. ನೋಡ್ರಪ್ಪ, ಇಷ್ಟು ದಿವಸ ಕಲ್ತಿದ್ದೆ ಸಾಕು.
ಊರ ಹಬ್ಬ ಬಂತು, ಅದೇನ್ ಹಾಡಿ ಕಿಸಿರಿ ನೋಡೇ ಬಿಡವ. ಏನ್ ಮೇಷ್ಟ್ರೆ ಫುಲ್ ಪ್ರಾಕ್ಟೀಸ್? ಪದ ಆಡು ಅಂತಂದ್ರೆ ಈ ಅಂತ ತಿನ್ಕಾಡ್ತೀಯ. ಇಂಥ ಮಾತ್ಗೇನ್ ಕಮ್ಮಿ ಇಲ್ಲ. ಹೋಗಿ ಮೇನ್ ಕೆಟ್ರೆ ಸಾಕೊಂಬಾರ ಹೋಗ. ಸರಿ ಮೇಷ್ಟ್ರೆ, ಯಾವಾಗಲೂ ಬೈತಾ ಇರ್ತಾನೆ. ಏನ ತಗೊಳ್ಳಿ. ಎಷ್ಟೈತೆ? 300 ರೂಪಾಯಿ ಐತೆ ಮೇಷ್ಟ್ರೆ. ಈ 300 ರೂಪಾಯಿ ನಿನ್ ಕರಿ ಮುಖಕ್ಕೆ ಬಣ್ಣ ಹಾಕಕ್ಕೆ ಸಾಲಕ್ಕಿಲ್ವಲ್ಲೋ? ಹೆಂಗ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೇಷ್ಟ್ರೆ. ಹ್ಞೂ ಕಣಪ್ಪ, ಹಿಂಗೆ ಎಲ್ರಿಗೂ ಅಡ್ಜಸ್ಟ್ ಮಾಡಿ 70 mm ಆಗ್ಬಿಟ್ಟೈತೆ. ಶಂಕರ, ಇನ್ 2-3 ದಿನದಾಗೆ ನಾನ ತಂದು ಮಡಗ್ಬಿಡ್ಬೇಕು. ಕೊಟ್ರಾಯ್ತು ಬಿಡಿ ಮೇಷ್ಟ್ರೆ. ಹಿಂಗ ಅನ್ಕಂಡೆ ಈಗ 4ನೇ ನಾಟಕ ಆಡ್ತಾ ಇದ್ಯಾ. ಈ ಸರಿ ಖಂಡಿತ ಕೊಟ್ಬಿಡ್ತೇವೆ ಮೇಷ್ಟ್ರೆ. ಕೊಡ್ತೀಯ. ಲೇ, ಆ ಮೇನ್ಕೆ ಸೀರೆ ಉಟ್ಕೊಂಡ್ಲೇನ್ಲಾ? ಇನ್ನೂ ಇಲ್ಲ ಮೇಷ್ಟ್ರೆ, ಚಿಪ್ಪುಡುತ್ತಾ ಇದ್ದೀನಿ. ಸರಿ, ಬೇಗ ಬಾ. ಆಯ್ತು ಮೇಷ್ಟ್ರೆ. ಅಗ್ನಿಪರ್ವತ ಸಿಡಿಯಲಿ, ಆಕಾಶವೇ ಕಳಚಿ ಬೆಂಕಿಯ ಮಳೆಯೇ ಸುರಿಯಲಿ, ಸಾಗರ ತಳದಿಂದ ಸುನಾಮಿಯ ಬಂದ. ಅದು ಸುನಾಮಿ ಅಲ್ಲ ಕಣೋ, ಚಂಡಮಾರುತ. ಅದೇ ಮೇಷ್ಟ್ರೆ, ಬಾಯ್ ತಪ್ಪಿ ಸುನಾಮಿ ಅಂದ್ಬಿಟ್ಟೆ. ನೀನ್ ಬಾಯ್ ತಪ್ಪಿ ಅಂದ್ಬಿಡು, ಜನ ಕೈ ತಪ್ಪಿ ಕೆರ ತಕೊಂಡು ನನ್ನ ರಪ್ಪ ಅಂತ ಬಡಿತಾರೆ. ಇವ್ನು ಯಾವ ಸೀಮೆ ಮೇಷ್ಟ್ರಯ್ಯ ಅಂತ. ಇಲ್ಲ ಮೇಷ್ಟ್ರೆ, ಸರಿಯಾಗಿ ಹೇಳ್ತೀನಿ. ನಿಮ್ಮ ಹೆಸರು ಉಳಿಸ್ತೀನಿ. ಲೇ, ಮೊದ್ಲು ನಿನ್ನ ಹೆಸರು ಉಳಿಸ್ಕೊಳ್ಳೋ. ನನ್ನ ಹೆಸರು ಉಳಿಸ್ತಾನಂತೆ. ಮೇಷ್ಟ್ರೆ, ಏನಪ್ಪ? ವಿಶ್ವಾಮಿತ್ರನ್ ಪಾಠ ನಾನೇ ಮಾಡ್ಬಿಡೋಣ. ನಿನ್ ಮೈನಾಗೆ ನರನಾಗ ಗಟ್ಟಿ ಇಲ್ಲ, ಇನ್ ಗಂಟ್ಲಾಗ ಸ್ವರ ಹೆಂಗ್ ಬರ್ತೈತೆ. ಹೋಗಿ ಮೇನ್ಕೆ ರೆಡಿ ಆದ್ಲಾ ನೋಡು. ಮೇಷ್ಟ್ರೆ, ತೆಂಗಿನಕಾಯಿ ಚಿಪ್ ಒಂದೈತೆ, ಇನ್ನೊಂದಿಲ್ಲ. ಲೇ, ಅಲ್ಲೇ ಇರ್ಬೇಕು, ಹುಡುಕ್ಲಾ? ಎಲ್ಲ ಏಯ್, ಮೊದ್ಲು ಸರಿ ಮಾಡ್ತಾ. ಅಯ್ಯೋ ಮೇಷ್ಟ್ರೆ, ಒಂದೇ ಇರ್ಲಿ ಬಿಡಿ ಈಗ ಸದ್ಯಕ್ಕೆ. ಯಾಕ್ರೋ ಎಲ್ಲ ಒಳ್ಳೆ ಅಡ್ಕಸ್ಪಿಗಳ ತರ ಆಡ್ತಿರಲ್ಲ. ಅವಳು ಮೇನ್ಕೆ. ಮೇಷ್ಟ್ರೆ, ಅವಳಲ್ಲ, ಅವನು ನಮ್ ಪರ್ಮಿ ಪಾವು. ನೋಡು, ಅವಳೇ ಅವನು. ಅದ್ ಗೊತ್ತಿಲ್ವಾ? ಹಿಂಗಳ್ಳಾಡ್ಸ್ಕೊಂಡು ಒಂಟಿ ಚಿಪ್ಪಿಟ್ಕೊಂಡ್ ಬಂದ್ರೆ ಹೆಂಗೋ? ನೋಡು, ರಾಮಾಯಣದಲ್ಲಿ ಬರೋ ಶೂರ್ಪನಖಿ ಪಾತ್ರ ಅಲ್ಲ, ಮೇನಕೆ. ಆ ಮೇನಕೆ ರೂಪು ಲಾವಣ್ಯ ಹೆಂಗಿತ್ತು ಗೊತ್ತಿಲ್ಲ, ತೋರಿಸ್ತೀನಿ. ಕಾಮನ ಬಿಲ್ಲಿನಂತಹ ಹುಬ್ಬು, ಕಮಲದಂತಹ ಕಣ್ಣುಗಳು, ಸೇಬಿನ ಹಣ್ಣಿನಂತಹ ಕಪೋಲಗಳು, ತೊಂಡೆ ಹಣ್ಣಿನಂತಹ ತುಟಿಗಳು, ದಾಳಿಂಬರಿಯ ಹಣ್ಣಿನಂತಹ ದಂತ ಪಂಕ್ತಿಗಳು, ಅವಳ ಹಂಸದ ನಡಿಗೆ. ಅವಳು ಕಾಲಿಗೆ ಗೆಜ್ಜೆ ಹಾಕೊಂಡು ಹೆಜ್ಜೆ ಇಡ್ತಾ ಇದ್ರೆ ಚಣಕ್ ಹೀಗೆ ಕಡೆಯ. ಕೇಳ್ರಲ್ಲ, ಅವಳ ಅದ್ಭುತ ಸೌಂದರ್ಯಕ್ಕೆ ಬರೀ ವಿಶ್ವಾಮಿತ್ರ ಮಾತ್ರ ಸೋಲಿಲ್ಲ. ಎಲ್ಲೋದ್ನಲ್ಲ ಶಂಕರ? ನಾನ್ ನಿಮ್ ಮಗಳು ರಾಧನ ಪ್ರೀತಿಸ್ತಾ ಇದ್ದೇನೆ. ಚಕಾರ ಎದ್ದೆ ಲಗ್ನ ಮಾಡ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ಆರ್ಸ್ಕೊಂಡ್ ಹೋಯ್ತೀನಿ ಅಂತ ಹೇಳು. ಗುಂಡ್ಗೆ ನೋಡು, ನಿನ್ನ ಹೋದ್ ಬಂದ್ವಾರ ಅಮ್ಮನವ್ರ ಗುಡಿಲ್ ನೋಡಿದ್ದು. ಏನ್ ಮಾಡ್ಲಿ, ಸಿಕ್ಕಾಪಟ್ಟೆ ಕೆಲ್ಸ. ಏನಪ್ಪ ಅಂತ ಗನಂದಾರಿ ಕೆಲ್ಸ? ಲೈ ಬಾಯ್ ಬಡ್ಕಿ, ಗಂಡ್ಸು ಅಂದ್ಮೇಲೆ 1000 ಕೆಲ್ಸ ಇರುತ್ತೆ. ಯಾವಾಗ್ಲೂ ನಿಮ್ ಜೊತೆ ಇರಕ್ಕಾಗುತ್ತಾ? ಅಂತ ಗಂಡ್ಸು ನಮ್ಮ ಅಪ್ಪಯ್ಯನ ಹತ್ರ ಬಂದು ಹೆಣ್ ಕೇಳ್ಬೇಕು ತಾನೆ? ಟೈಮ್ ಬರುತ್ತೆ, ಬರ್ತೀನಿ ಬಿಡು. ಈಗ್ಲೇ ಯಾಕೆ ಮದ್ವೆಗೆ ಅವಸರ? ನಮ್ಮವ್ವ ಬೆಳ್ದಿರೋ ಹೆಣ್ಮಗಳನ್ನ ಎಷ್ಟು ದಿನ ಮೇಲೆ ಇಟ್ಕೊಳ್ಳೋದು, ಬೇಗ ಮದ್ವೆ ಮಾಡ್ಬೇಡ ಅಂತಿದ್ಲು. ಈ ಮಾತನ್ನ ನಿಮ್ಮ ಅಪ್ಪಯ್ಯ 3 ವರ್ಷದಿಂದ ಹೇಳ್ತಾನೆ ಬಂದಿದ್ದಾರೆ, ನಾನು ಕೇಳ್ತಾನೆ ಇದ್ದೀನಿ. ಕಣ್ಣು ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸಲ್ಲ. ಯಾಕೆ ಅಂದ್ರೆ ನಿಮ್ ಕಣ್ಣಲ್ಲಿ ನಾನು ಕಾಣ್ತಾ ಇದ್ದೀನಿ. ನೋಡ್ರಪ್ಪ, ನಿಮ್ ಮಾರೆ ನಿಮ್ ತವ ಇಟ್ಕೋಬೇಕು. ಆಮೇಲೆ ಅಲ್ಲಿ ಚುತ್ತಿ ಇಲ್ಲಿ ಚುತ್ತಿ ನಂದಿಲ್ಲ ಅವಂದಿಲ್ಲ ಅಂತ ಕಿತ್ತಾಡಕ್ ಹೋಗ್ಬಾರ್ದು, ಆಯ್ತಾ? ನಿಮ್ ಮನೆ ಮಗ ಅನ್ಕೊಡ್ರ ನನ್ಗೆ ಓಟ್ ಆಯ್ತು ಗೌಡ್ರೆ.
ಇವತ್ತು ಯಾಕೋ ನನ್ ಬಲ್ಗಣ್ ಹೊಡ್ಕತೈತೆ. ಬಲ್ಗ ನೋಡ್ಕೊತಾ ಇತ್ತಲ್ಲ ಹ್ಮ್. ಆ ಮಂಡ್ಯ ಜಿಲ್ಲೆಯಲ್ಲಿ ಮೋದಿ ಹಾಸ್ಪಿಟಲ್ನವರು ಏನೋ ಕಣ್ಣು ಪ್ರೀ ಚೆಕ್ ಮಾಡ್ದಂತ ಮಾಡ್ತಾರೆ. ಅದಕ್ಕಲ್ಲ ಬಲ್ಗಣ್ ನೋಡ್ಕೊಂಡ್ರೆ ಏನಾದ್ರು ಒಳ್ಳೇದಾಯ್ತದೆ. ನೀನ್ ಎಲೆಕ್ಷನ್ ಅಲ್ಲಿ ಗೆಲ್ಲೋದಂತೂ ಗ್ಯಾರಂಟಿ. ಅದ್ ಹೆಂಗ್ ಹೇಳ್ತೀಯ? ಯಾವತ್ತು ನನ್ ಬಲ್ಚೋಕ್ ಎದ್ದೇಳ್ದವನು ಇವತ್ತು ಬಲ್ ನಮಸ್ಕಾರ ಗೌಡ್ರೆ. ಒಂಥರ ಎದ್ದು ನಮಸ್ಕಾರ ಗೌಡ್ರೆ. ಕೈ ಮುಗಿತಿದ್ದೆ. ಯಾವತ್ತೂ ಬಿದ್ದಿರ್ಲಿಲ್ಲ, ಇವತ್ತು ಬಿದ್ಬಿಡ್ತು. ಬೆಳಗ್ಗೆಯಿಂದ ಒಳ್ಳೆ ಸೊಕ್ನಾನೆ. ನೀನ್ ಗೆಲ್ಲೋದಂತೂ ಗ್ಯಾರಂಟಿ ಕಾರಣ. ಜಡೇಗೌಡ್ರಿಗೆ ನಮಸ್ಕಾರ ಅಜ್ಜಿ, ನಮಸ್ಕಾರ. ಇರ್ಲಿ ಬಿಡಪ್ಪ. ನಮ್ದು ಬೆಲೂನ್ ಗುರ್ತು, ನಿಮ್ಮ ಓಟ್ನ ನಮಗೇ ಹಾಕ್ಬೇಕು. ಅಜ್ಜಿ ನಮ್ ಗೌಡ್ರು ಗುರ್ತು ಬಲೂನು ಬಲೂನು. ಗೌಡ್ರೋಗ ಗೌಡ್ರೆ ನೀವೇನು ಯೋಚನೆ ಮಾಡ್ಬೇಡಿ, ಅಜ್ಜಿಗೆ ಕಿವಿ ಕೆಲ್ಸಲ್ಲ, ನಾನೇ ಕರ್ಕೊಂಡು ಬಂದು ಓಟ್ ಹಾಕ್ಸ್ತೀನಿ. ಸರಿ ಆಯ್ತಪ್ಪ, ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳ್ಳಿ. ನಾವೇನು ಬರ್ತೀವಿ. ನನ್ಗನ್ಸುತ್ತೆ ಅಜ್ಜಿಗಿದೆ ಕಡೆ ಓಟು ಅಂತ. ಸುಮ್ಕಿರ್ಲ, ಕೇಳಿ ಇಳಿಸ್ಕೊಂಡ್ಬಿಟ್ಟವ್ರು. ಗೌಡ್ರೆ ನಿಮ್ಗೆ ಗೊತ್ತಿಲ್ವಾ ಅಜ್ಜಿಗೆ 2 ಕಿವಿನು ಡಮ. ಹಂಗೆಲ್ಲ ಅನ್ಬಾರ್ದು ಕಣ್ಲ. ಅವರು ನಮ್ಗೆ ಓಟ್ ಹಾಕೋ ದೇವ್ರಿದ್ದಂಗೆ. ದೇವ್ರಿಗೆ ಹಂಗೆಲ್ಲ ಅನ್ಬಾರ್ದು. ನೋಡು, ನಡಿ. ನಮಸ್ಕಾರ. ನಮಸ್ಕಾರ. ದಯವಿಟ್ಟು ನಿನ್ ಓಟ್ ನಂಗೆ ಹಾಕ. ಆರೇ ಗುರ್ತು ಮರಿಬಾರ್ದು ಉಚ್ಚಪ್ಪ. ಆರೇ ಗುರ್ತಾ? ಯಾವನ ತಲೆ ಕೆಟ್ಟ ನನ್ ಮಗ ಸೀರೆ ಗುರ್ತಂದ ನಿಮ್ದು? ನೀನೇನ್ ಅವ್ರ ತರ ಕಚಡ ಗಂತ್ರಿ ಕಜ್ಜಿನ? ನಿಂಗ ಆರೆ ಯಾವ್ದು ಸೀರೆ ಯಾವ್ದು ಅಂತ ಗೊತ್ತಾಗಲ್ವಾ? ಮಾರಿದೆ ಆರೆ ಗುರ್ತ್ ಹಾಕು. ನಮ್ ಗೌಡ್ರದು ಆರೆ ಗುರ್ತೆ ಅಲ್ವಾ ಗೌಡ್ರೆ? ನೀನ್ ಅವ್ನಿಗೆ ಹೇಳ್ದ ನನಗೆ ಹೇಳ್ದು ಅವನ್ಗೆ ಗೌಡ್ರೆ ಜನ ತಪ್ಪು ತಿಳ್ಕೊಳ್ಳೇನು? ನನಗೆ ಹಾಕಪ್ಪ. ಆಯ್ತು ಬಿಡಿ ಗೌಡ್ರೆ. ನಮಸ್ಕಾರ ಕರಿಯಪ್ಪನವ್ರೆ. ಬನ್ನಿ ಗೌಡ್ರೆ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಈ ಸಲ ಎಲೆಕ್ಷನ್ಗೆ ನಿಂತ್ಕೊಂಡಿದ್ದೀನಿ. ತಮ್ಮ ಓಟ್ನ ನನಗೇ ಹಾಕ್ಬೇಕು. ಹಾಕುವ ನೆಂಚ್ಗಳಕ್ಕೆ ಏನಾರ ವ್ಯವಸ್ಥೆ ಮಾಡಿ ಗೌಡ್ರೆ. ಉಪ್ಪಿನಕಾಯಿಗೆ ಹೇಳಿದ್ದೀನಿ ಬರ್ತಾ ಇದೆ. ಓದಿ ಎಲೆಕ್ಷನ್ ಅಲ್ಲಿ ಬಂದಿದ್ದಾರು ಗೌಡ್ರೆ, ಮತ್ತೆ ಈ ಎಲೆಕ್ಷನ್ ಬಂದಿದ್ದೀರಲ್ಲ? ಏನಪ್ಪ ಮಾಡೋದು? ನೀವು ಗೆಲ್ಸಿ ಕಳ್ಸಿದ ಮೇಲೆ ಸರ್ಕಾರದ ಕೆಲಸ, ಪಂಚಾಯತಿ ಕೆಲಸ ತುಂಬಾ ಬಿಸಿ ಆಗ್ಬಿಟ್ಟಿದ್ದೀನಿ. ಮನೆಗೆ ಹೋಗೋದಕ್ಕೆ ಟೈಮ್ ಸಿಗೋದಿಲ್ಲ ಅಂತೀನಿ. ಹಂಗ ಗೌಡ್ರೆ? ಹೋಗಲ್ಲ ಕರಿಯ, ಈ ಸರಿನು ನಮ್ ಗೌಡ್ರನ್ನ ಎಲೆಕ್ಷನ್ ಆಗಿ ಓಟ್ ಹಾಕಿ ಗೆಲ್ಸ್ಬಿಟ್ರೆ ಗೆಲ್ಸುವ ಬಿಡಿ ಗೌಡ್ರೆ. ಸಂಜೆಗೆ ಸ್ವಲ್ಪ ವ್ಯವಸ್ಥೆ ಮಾಡ್ಬಿಟ್ರೆ. ಆಯ್ತು ಆಯ್ತು, ಸಂಜೆ ತೋಟದ ಮನೆ ಹತ್ರ ಬಂದ್ಬಿಡಿ, ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಎಲ್ಲ ಕಡೆ ಸಿಕ್ಕಾಪಟ್ಟೆ ಪ್ರಚಾರ ಮಾಡ್ಬೇಕು. ನಮ್ ಗೌಡ್ರು ಗುರ್ತು ಬಲೂನು. ಸರಿ ಒತ್ತಿ. ಸರಿ, ನಾವಿನ್ ಬರ್ತೀವಿ. ಬಲಗೌಡ್ರಿಗೆ ನಮ್ ಬಲೂನ್ ಗುರ್ತೆ. ಅಭಿಮಾನಿಗಳೇ, ಯಾರು ತಾಳ್ಮೆ ಕಳ್ಕೊಬೇಡಿ, ಉದ್ರಕ್ಕೆ ಕೊಳಗಾಗ್ಬೇಡಿ. ಸುಮ್ನೆ ಎಲ್ಲ ವಾಪಸ್ ಹೋಗ್ಬಿಡ್ತಾರೆ. ನನಗೆ ಎದುರಾಳಿನ ಬೋರೇಗೌಡ ನನ್ನ ನೋಡಿ ಭಾರಿ ಗುರಾಯಿಸ್ತಾವನೆ. ಗುರಾಯಿಸ್ಲಿ ಬಿಡೋಣ, ತನ್ ಮುಂದೆ ನಿಂತ್ಕೊಳಕ್ ಗಂಡ್ಸ್ ಯಾರು ಇಲ್ಲ ಅಂತ ನೆರಿತಾ ಇದ್ದ. ಈಗ ನಮ್ ಹಿಂದೆ ಇರೋ ಜನ ನೋಡ್ಬಿಟ್ಟು ಪುಕ್ಕ ತರ್ಕೋಳಿಯಾಗ್ಬಿಟ್ಟವನೆ. ಆಡಿದ್ದ ಆಟ ಮಾಡಿದ್ದ ಊಟ ಅಂತ ನಮ್ ಜನ ಎಷ್ಟ್ ದಿನ ನೋಡ್ತಾರೆ. ಇಲ್ಲಿ ನೋಡು ನಮ್ಮಿದೆ ಎಷ್ಟ್ ಜನ ಅವ್ರೆ. ಅದು ಈ ಜನರೆಲ್ಲ ನೋಡಿ ಈ ಸಲ ಎಲೆಕ್ಷನ್ ಅಲ್ಲಿ ಇವನು ಗೆಲ್ಲಲೇ. ಎಲೆಕ್ಷನ್ ಮುಗಿಲಿ ತಾಡೆ ಓಡಿಸ್ಕೊಂಡ್ಬಂದ್ರೆ ನಾನು ಅಲ್ಲಾಡ್ಸಕ್ ಆಗದಲ್ಲಿ. ಬೆಟರು ಎಲೆಕ್ಷನ್ ಮುಗಿದ್ಮೇಲೆ ಕಾಶಿಗೋ ಇಲ್ಲ ಅಯ್ಯಪ್ಪನ ಮಾಲೆನ ಹಾಕೊಂಡು ಬೆಟ್ಟದ ಮೇಲೆ ಮಲ್ಕೊಂಡು ಬೆಟ್ರು. ಚಿಕ್ಕ, ಏನೋ ನನ್ನ ಮಕ್ಕಳು ಬಾಯಿ ಬಂದಂಗ್ ಮಾತಾಡ್ತಾವ್ರೆ. ಅಯ್ಯ ಮಾತಾಡ್ಕೊಳ್ಳಿ ಬಿಡೋಣ. ಆನೆ ಮುಂದೆ ಆಳು ಮರಿನಾ? ಇವನ್ ಹಿಂದಕ್ 4 ಜನ ಇದ್ಮ್ಯಾಕೆ ಇವನೇನ್ ಗೆದ್ಬಿಟ್ನಾ? ನಮ್ ಕಡೆ ಅಸ್ತ್ರ ಇದೆಯಲ್ಲ ಬಿಟ್ಮ್ಯಾಕೆ ಅವನ್ ಕಡೆಯವರೆಲ್ಲ ನಮ್ ಕಡೆಗೆ. ಏನೋ ಒಂದ್ ಚಿಕ್ಕ ಹೆವಿ ಮಾತಾಡ್ತಾವನೆ. ಚಿಕ್ಕ ಚಿಕ್ಕ, ಹುಲಿ ಯಾರು, ಕತ್ತೆ ಯಾರು, ಕತ್ತೆ ಕಿರುಬ ಯಾರು ಅಂತ ಜನಕ್ಕೆ ಗೊತ್ತು. ರಿಸಲ್ಟ್ ಬರ್ಲಿ, ಕಾಶಿಗೆ ಯಾರು ಹೋಗ್ತಾರೆ, ಅಯ್ಯಪ್ಪ ಸ್ವಾಮಿ ಬೆಟ್ಟದ ಮೇಲೆ ಯಾರು ಕೂತ್ಕೊಂತಾರೆ ಅಂತ ಅವಾಗ ಗೊತ್ತಾಗುತ್ತೆ. ನಡಿ.
ಎಷ್ಟೊತ್ತಾಯ್ತು ಬಂದು? ಅರ್ಧ ಗಂಟೆ ಆಯ್ತು. ನಿನ್ನೆಲ್ಲ ಕೇಳಿದ್ದು ಮೈ ಮೇಲೆ ಮುನಿಯಮ್ಮ ಬಂದು ಎಷ್ಟೊತ್ತಾಯ್ತು ಅಂತ. ನಿನ್ಗೆ ಯಾವಾಗ್ಲೂ ತಮಾಷೆನೇ ಆಗೋಯ್ತಲ್ವಾ? ಅರೆ ಯಾಕೆ ಹಿಂಗೆ ಕೋಪ ಮಾಡ್ಕೊಂಡೆ? ಅಂಥದ್ದು ಏನಾಯ್ತು ಈಗ? ಈಗೇನೂ ಆಗಿಲ್ಲ, ಮುಂದಾಗತ್ತೆ ಅಂತ ಭಯ. ಮೊದಲು ನೀನ್ ಸೋಮಾರಿ ತರ ತಿರ್ಗೋದ್ ಬಿಟ್ಟು ಏನಾದ್ರೂ ಕೆಲಸ ಮಾಡು. ನಾನೇನು ಸೋಮಾರಿ ಅಲ್ಲ, ಹೊಲ್ತಾಗ ಹೋಯ್ತೀನಿ ಬರ್ತೀನಿ. ಅದ್ ನಿಂಗೆ ಗೊತ್ತಾ? ಹೊಲ್ತಾವ್ ಹೋಯ್ತ್ಯಾ ಬರ್ತೀಯಾ ಅಷ್ಟೇ, ಕೆಲಸ ಮಾಡಲ್ಲ. ಇನ್ನು ಎಷ್ಟು ದಿನ ಅಂತ ನಿಮ್ಮ ಅಣ್ಣ ನೀನ್ ಸಾಕ್ಬೇಕು? ಏ ರಾಧಾ, ನಾನು ಚಿಕ್ಕನಿರುವಾಗಲೇ ನಮ್ಮ ಅಪ್ಪ ಅಮ್ಮ ತೀರ್ಕೊಂಡ್ರು. ಅಣ್ಣ ಅದಕ್ಕೇನೆ ಎಲ್ಲ. ನನಗೂ ಆಸೆ ಇದೆ, ಅಣ್ಣ ಅದಕ್ಕೆನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ, ಜೊತೆಗೆ ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಇದೆ. ಹಂಗಲ್ಲ ಶಂಕರು, ನಮ್ಮಪ್ಪ ನನ್ನ ಸಂಬಳ ತರೋ ಹುಡುಗನ್ಗೆ ಮದ್ವೆ ಮಾಡ್ಬೇಕು ಅಂತಿದ್ರು. ಛೇ, ಹೆಣ್ಣೆ ತಪ್ಪ ಅಮ್ಮ ತಮ್ಮ ಮಗಳನ್ನ ಸಂಬಳ ತರೋನಿಗೆ ಮದ್ವೆ ಮಾಡ್ಬೇಕು ಅನ್ನೋದಾದ್ರೆ ನಮ್ಮಂತರಿಗೆ ಮದ್ವೆ ಆಗೋ ಯೋಗ್ಯತೆನೇ ಇಲ್ವಾ? ಸಂಬಳ ತರೋರು ಚೆನ್ನಾಗಿರ್ತಾರೆ, ವ್ಯವಸಾಯ ಕೂಲಿ ಮಾಡ್ಕೊಂಡಿರೋರು ಹಾಳಾಗ್ತಾರೆ ಅನ್ನೋದು ಅವ್ರ ಭ್ರಾಂತು. ಇವತ್ತು ವ್ಯವಸಾಯ ಕೂಲಿ ಮಾಡ್ಕೊಂಡಿರೋರೆ ನೆಮ್ಮದಿ ಜೀವನ ಸಾಗಿಸ್ತಾ ಇದ್ದಾರೆ. ರಾಧಾ, ನಿನ್ ಮನ್ಸಲ್ಲಿ ಏನಿದೆ ಅನ್ನೋದು ನನ್ಗೆ ಅರ್ಥ ಆಯ್ತು. ನಾನಿನ್ ಬರ್ತೀನಿ. ಶಂಕರು, ಶಂಕರು, ನಿನ್ನ ಕಣ್ಣ ನೋಟಾಲಿ ಗೌಡ್ರಿಗೆ ಜಡೆ ಗೌಡ್ರಿಗೆ ಜಡೆ ಗೌಡ್ರಿಗೆ ಜಡೆ ಗೌಡ್ರಿಗೆ ಜಡೆ ಗೌಡ್ರಿಗೆ ಜಡೆ ಗೌಡ್ರಿಗೆ. ಶಿವಪುರ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಮತ ಎಣಿಕೆ ಕಾರ್ಯ ಇದೀಗ ಪ್ರಾರಂಭವಾಗಿದೆ. ಅಲ್ಲೇ ನಮ್ ಕಡೆ ಹವಾ ಆಯ್ತು ತಾನೆ, ಸೋತ್ ಕಿತ್ ಹೋಗ್ಬಿಡ್ತೀವಲ್ಲ. ಗೆಲ್ಲ ನಾವೇ ಸುಮ್ಮನೆ ಗೆದ್ಮೇಕೆ ಚಿಕ್ಕ ಮನೆಗಳನ್ನೆಲ್ಲ ಅದ್ದೊಡ್ದು ಮಾಡ್ಬಿಡೋಣ. ಮೊದಲನೇ ಸುತ್ತಿನ ಮತ ಎಣಿಕೆಯಲ್ಲಿ ಜಮೀನ್ದಾರ್ ಜಡೇಗೌಡರು ತಮ್ಮ ಪ್ರತಿಸ್ಪರ್ಧಿ ಬೆಟ್ಟದ ಬೋರೇಗೌಡರಿಗಿಂತ 1401 ಮತಗಳ ಅಂತರದಿಂದ ಮುಂದಿದ್ದಾರೆ. ಎರಡನೇ ಹಂತದ ಮತ ಎಣಿಕೆ ಕಾರ್ಯ ಮುಗಿದಿದ್ದು ಜಡೇಗೌಡರು ಬೋರೇಗೌಡರಿಗಿಂತ 3012 ಮತಗಳಿಂದ ಮುಂದಿದ್ದಾರೆ. ಮೂರನೇ ಹಂತದ ಮತ ಎಣಿಕೆ ಕಾರ್ಯ ಮುಗಿದಿದ್ದು ಬೋರೇಗೌಡರು ಜಡೇಗೌಡರಿಗಿಂತ 6 ಮತಗಳಿಂದ ಮುಂದಿದ್ದಾರೆ. ಒಂದ್ ನಿಮಿಷ ಹೆಂಗಾಗೋಯ್ತು, ನನ್ನ ಹತ್ರ ದುಡ್ಡ ಕಿತ್ಕೊಂಡು ಎಲ್ಲ ಅವನ್ ಗೋಟ ಬಿಟ್ಟವ್ರಲ್ಲ. ಮೇಗಲ್ ಕೆರಿ ಓಟವೆ ಅವೆಲ್ಲ ನಮ್ಗೆ. ಮೇಗಲ್ ಕೆರಿ ಓಟವೆ, ಕೆಳಗೆ ನೀರು ಸುರಿತೈತೆ, ಮೇಗಲ್ ಕೆರಿ ಇರುತ್ತೆ. ಕೂತ್ಕಣ. ಇದೀಗ ಶಿವಪುರ ಕ್ಷೇತ್ರದ ಮತ ಎಣಿಕೆ ಕಾರ್ಯ ಪೂರ್ಣಗೊಂಡಿದ್ದು ಜಮೀನ್ದಾರ್ ಜವರೇಗೌಡರು ವಿರುದ್ಧ ಬೆಟ್ಟದ ಬೋರೇಗೌಡರು 1 ಮತದ ಅಂತರದಲ್ಲಿ ಜಯಗಳಿಸಿದ್ದಾರೆ. ಬೋರೇಗೌಡರಿಗೆ ಜೈ, 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 ಜೈ, ಬೋರೇಗೌಡರಿಗೆ ಜೈ, ಬೋರೇಗೌಡರಿಗೆ ಜೈ, ಆ ಎಲೆಕ್ಷನ್ಗೋಸ್ಕರ ಬರೀ ಕಾಲಲ್ಲಿ ಓಡಾಡಿ ಓಡಾಡಿ ಕಾಲಲ್ಲಿ ಎಪ್ಪು ಕಟ್ಕೊಂಡ್ಬಿಟ್ಟಿದ್ ನನ್ ಮಕ್ಕಳನ್ನ 300 ಒಂದೇ ಒಂದು ಹೋಟೆಲ್ ನಾನು ಸೋಲ್ಸ್ಬಿಟ್ರೆ ನನ್ನ ಮನೇನ ಹಾಳು ಮಾಡ್ಬಿಟ್ರಲ್ಲೋ. ಬಾರಿ ಗಲಾದಾರಿ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಬಡವ ನೀನ್ ಮಡಕಂಗಿರುವಂತ ಸಾರಿ ಬಡ್ಕೊಂಡೆ. ನನ್ ಮಾತು ಎಲ್ಲಿ ಕೇಳ್ತೀರಾ? ರಾಜಕೀಯ ಕೈ ಹಾಕಿ ಈಗ ತಲೆ ಮೇಲೆ ಟವಲ್ ಹಾಕೊಂಡ್ ಕೂತಿದ್ದೀರಾ. ಆ ಕಾಳಮ್ಮದೇವ್ರು ಮೈ ಮೇಲೆ ಬಂದು ಹೇಳಿದ್ಲು ಇದೆಲ್ಲ ಆಗ್ ಬರಲ್ಲ ಅಂತ. ಎಲ್ಲಿ ಕೇಳ್ತೀರಾ ನನ್ ಮಾತು? ನಾನ್ ಹೊಟ್ಟೆ ಉರಿಸ್ತಿದ್ದೀರಾ? ಅವಾಗಿಂದ ನೋಡ್ತಾ ಇದ್ದೀನಿ ಒಂದೇ ಸಮಯ ಏನ್ ನಿಮ್ಮ ಅಪ್ಪನ ಮನೆ ಅಂತ ತಂದು ಹಾಕಿದ್ದೆ ಎಲೆಕ್ಷನ್ ಸೋಲಕ್ಕೆ. ನಮ್ಮಪ್ಪ ಕತ್ತೆ ಸಿದ್ದಪ್ಪ ತಂದು ಹಾಕಿರೋದು, ಅವನ್ ದುಡ್ಡು ಸೋತಿದ್ದೀನಿ. ಏನೋ ಬಾಯಿದಂತ ವಟ 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 ಅಂತ ಹೊಡ್ಕೊಂತಾಳೆ. ಹೆಂಗಾದ್ರೂ ಹಾಳಾಗೋಗಿ ಹೊಡೆದು ಸಾಯಿಸ್ಬಿಡ್ತೇನೆ ನೀನು. ಏನ್ ನಿಮ್ಮ ಅಪ್ಪನ ಮನೆ ತಂದು ಹಾಕಿದ್ಯಾ ಸೋಲಕ್ಕೆ? ನಮ್ಮ ಅಪ್ಪನ ಮನೆ ನಾನು ಸೋತಿದ್ದೀನಿ ಏನಂತ ನೋಡೋಳು. ನಾವು ಕೂತ್ಕೊಳ್ಳೋಣ, ಹೆಂಗಸ್ರ ಮುಂದೆ ಏನು ಉತ್ತರ ಪೋರ್ಸ ಒಲೆ ಮುಂದೆ ಕೂತ್ಕೊಳ್ಳೋಣ. ಇದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕತಿಯ? ದೊಡ್ಡವ್ರು ಹೇಳಿಲ್ವಾ ಸೋಲೆ ಗೆಲುವಿನ ಮೆಟ್ಟಿಲ್ವ ಅಂತ? ಆಗೋದಿಲ್ಲ, ಒಳ್ಳೇದಕ್ಕೆಪ್ಪ. ಏನಪ್ಪ ಒಳ್ಳೇದಾಯ್ತು? ಏನು ಒಳ್ಳೇದಾಯ್ತು? ಲಕ್ಷಾಂತರ ರೂಪಾಯಿ ದುಡ್ಡು ತಂದು ನೀರು ಸುಡ್ದಂಗೆ ಸುಡ್ದಲ್ಲೋ, ಎಲ್ಲ ಹಾಳಾಗೋಯ್ತು. ಅದೇನೋ ಗೆದ್ಬಿಟ್ರೆ ಅದಾಗುತ್ತೆ ಇದಾಗುತ್ತೆ ಅಂತ ದೊಡ್ಡದಾಗಿ ಬರ್ತಿದೆ. ಏನಾಯ್ತು? ನನ್ನ ಮನೆ ಹಾಳಾಗೋಯ್ತು ಅಷ್ಟೇ. ನಾನು ಹೇಳಿದ್ದು ಗೆದ್ರೆ ಹಂಗಾಯ್ತದೆ ಹಿಂಗಾಯ್ತದೆ ಅಂತ. ನಿಂಗೆ ಗೆಲ್ಲೇ
ಆ ಬೋರೇಗೌಡ ಅವನಲ್ಲಣ್ಣ, ಆ ಕಳ್ಳನ ಮಗ ಎಲ್ರು ಎಂಡದಲ್ಲಿ ಮುಳುಗಿಸ್ಬಿಟ್ಟವನೆ. ಎಂಡದಲ್ಲಿ ಮುಳುಗಿಸ್ತವನು ಹೆಸರು ಉಳಿತು, ನನ್ನ ಹೆಸರು ಮಾಡಾಯ್ತು ಅಷ್ಟೇ. ಅಯ್ಯ, ಈಗ ಅದೆಲ್ಲ ಹೋಗ್ಲಿ ಬಿಡು. ಈಗ ಅಂಬರೀಷ್ ಅಣ್ಣ ಯಾರು? ಅಂಬರೀಷ್ ಅಣ್ಣ ಯಾರು ಅಂತ ಕೇಳ್ಯಾ? ಜನ ಊದಾಕ್ಬಿಡ್ತಾರೋ ಕೇಳಿಸ್ಕೊಂಡ್ರೆ. ನಾನು ಹಂಗಲ್ಲಣ್ಣ ಕೇಳುದು. ಅಂಬರೀಷ್ ಅಣ್ಣ ಬಂದದ್ದು, ಹೆಸರು ಮಾಡದ್ದು, ಜನ ಸಂಪಾದನೆ ಮಾಡದ್ದು ಎಲ್ಲ ಪಿಕ್ಚರ್ ಆಕ್ಟ್ ಮಾಡಿದ್ಮೇಲೆ ತಾನೇ ಆಮೇಲೆ ರಾಜಕೀಯಕ್ಕೆ ಬಂದದ್ದು. ಅದಕ್ಕೇನೀಗ ನೀವು ಯಾಕೊಂಡ್ ಪಿಕ್ಚರ್ ಮಾಡ್ಬಾರ್ದು? ನಿಮ್ ಮನೇಲೇನೋ ಒಂದೆರಡು ತನ್ನ ತಿಂದೀವ್ನಿ, ಆ ಋಣ ತೀರ್ಸಕ್ ಹೇಳ್ತಾ ಇರೋದು. ಪಿಕ್ಚರ್ ಮಾಡಿದ್ರೆ ಹೆಸರು ಬರ್ತದ ಕಣ. ಏನೋ ಹುಳ ಬಿಡ್ತವನಲ್ಲ, ಸಿನಿಮಾ ಮಾಡಿದ್ರೆ ಹೆಸರು ಆಯ್ತದ. ಈಗ ಎಷ್ಟೋ ಜನ ಹೆಸರು ಮಾಡಕ್ಕೆ ಪಿಕ್ಚರ್ ತೆಗಿತಾವ್ರೆ. ಅದೇಂಗ್ಲಾ? ನೀನು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಗೆದ್ದಿದ್ರೆ ಬರೀ 20 ಮಾತ್ರ ಹೆಸರಾಯ್ತಿದ್ದೆ. ಅದೇ ಒಂದ್ ಪಿಕ್ಚರ್ ಮಾಡ್ಬಿಟ್ಟು ಗೆದ್ರೆ ಕರ್ನಾಟಕದ ಮೂಲೆ ಮನೇಲೂ ನಿನ್ನ ಹೆಸರು ಹೊರದಾಡೋಯ್ತದೆ. ಆಮೇಲೆ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಏನು MLA MP ಯಾವ್ದು ಬೇಕಾ ರಾಜರೋತ್ಸವ ನಿಂತ್ಕ ಗೆಲ್ಬೋದು. ಹಂಗೇನ್ಲಾ? ದಿಟ್ವೇನ್ಲಾ? ಏ ಸರಿಯಾಗಿ ಹೇಳ. ಬೇಡ ಸುಮ್ನಿರ್ಲಾ. ಸಿನಿಮಾದು ಗಂಧ ಗಾದಿ ಗಾಳಿ ನಮಗೇನು ಗೊತ್ತಿಲ್ಲ. ಅದ್ಯಾಕೆ ಏನು ಗೊತ್ತಿಲ್ದವ್ರ ಪಿಕ್ಚರ್ ಈಗ ಕಿತ್ಕ ಹೋಯ್ತಿರೋದು. ಹ್ಞೂ ಕಾಣ, ನನ್ ಮಾತ್ ನಿಜ. ನೀನೇನ್ ತಲೆ ಕೆಡ್ಸ್ಕೊಬೇಡ. ನೀನ್ ಹೂ ಅನ್ನೋ, ಮಿಕ್ಕಿದೆಲ್ಲ ನಾನು ನೋಡ್ಕತೀನಿ. ಇಷ್ಟೆಲ್ಲ ಹೇಳ್ಬಿಟ್ಟು ತಲೆ ಕೆಡ್ಸ್ಕೊಬೇಡ ಅಂದ್ರೆ ಹಿಂಗ್ಲಾ? ಲೇ, ಅಂಬರೀಷ್ ಅಣ್ಣನ ಮೇಲೆ ಬಾರ್ ಹಾಕ್ಬಿಟ್ಟು ಒಂದು ಸಿನಿಮಾನ ತೆಗ್ದ ಬಿಡುವ ಅಂತ ಅತ್ಲಾ ಬಸ್ಸ. ಪ್ರಶಾಂತ ಹೃದಯ ಹಾನಿ ಪೊಂದಿದೆಯ, ಪ್ರಿಯ ಹಾನಿ ಪೊಂದಿದೆಯ. ಇದೇನಪ್ಪ ಮೇಷ್ಟ್ರು ಅವರೇ ಕಲ್ತ್ಕೊಂತಿದಾರೋ ನಮಗೆ ಕಲಿಸ್ತಾರ? ಫ್ರೀಯಾ? ಅಲ್ಲಪ್ಪ ವಿಶ್ವಾಮಿತ್ರ, ಹೋದ್ ಬೇಸ್ತವಾರ ನಾನು ಮೇನಕೆನ ಹೊಗಳ್ತಿದ್ದಾಗ ನೀನು ಮಾಯವಾದವನು ಇವತ್ತು ಬರ್ತಿದ್ಯಲ್ಲ, ಇಲ್ಲಿ ತನಕ ಎಲ್ಲೋಗಿದ್ಯಪ್ಪ? ಈ 3-4 ದಿನದ ದುಡ್ಡು ಹೊಂಚ್ಕೊ ಬಂದಿದ್ರಲ್ಲ, ಅದಕ್ಕೆ ತರಕ್ ಹೋಗಿದ್ದೆ. ದುಡ್ಡು ತಂದಿದ್ಯಾ? ಹಾ ತಂದಿದ್ದೀನಿ. ಸರಿ ಕೊಡು. ತಗೊಳ್ಳಿ. ಎಷ್ಟಿದೆ? ಲೆಕ್ಕ ಹಾಕಿ ಮೇಷ್ಟ್ರೆ, ನಿಮ್ಗೆ ಗೊತ್ತಾಯ್ತದೆ. ಅಲ್ಲಯ್ಯ, ಹೋದ್ ಸತಿ ಆಡ್ಸಿದ ನಾಟಕದೇ ಬ್ಯಾಲೆನ್ಸ್ ಇದೆ, ಈಗ ಕೊಟ್ಟಿದ್ರಲ್ಲೂ ಸ್ವಲ್ಪ ಕಮ್ಮಿ ಇದೆಯಲ್ಲಯ್ಯ. ಮುಂದಿನ ನಾಟಕದಲ್ಲಿ ಚುಕ್ತಾ ಮಾಡ್ತೀನಿ ಬಿಡಿ ಮೇಷ್ಟ್ರೆ. ಚುಕ್ತಾ ಮಾಡ್ತೀಯಾ? ಮೇಷ್ಟ್ರೆ, ಎಲ್ಲಿ ಯಾರು ಕಾಣ್ತಾ ಇಲ್ಲ? ನಾನು ಕಾಯ್ತಾ ಇದ್ದೀನಪ್ಪ, ಯಾರು ಕಾಣ್ತಾ ಇಲ್ಲ. ಇನ್ನು 10 ನಿಮಿಷ ಕರ್ಕೊಂಡ್ ಬರ್ತೀನಿ ಮೇಷ್ಟ್ರೆ. ಹೌದಾ? ಹಣವಿದ್ದರೆ ಈ ಲೋಕ, ಪರಿಗುಣವಾದರೆ ನರಕ. ಜನ 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 ಜಗವೆಲ್ಲ ಜನ ಜನ. ಸಾವಿತ್ರಿ, ಏನ್ರಿ ಬಂದೆ? ಸಾವಿತ್ರಿ, ಏನ್ರಿ ಸಾವಿತ್ರಿ, ಇಲ್ಲ 5,000 ರೂಪಾಯಿ ಇಟ್ಟಿದ್ದೆ ಕಡೆ ಕಾಣಿಸ್ತಾ ಇಲ್ಲ. ಹೌದಾ? ನನ್ಗೇನ್ರಿ ಗೊತ್ತು? ನೀವೇ ಎಲ್ಲೋ ಇಟ್ಟಿದ್ದೀರಾ, ನೆನಪು ಮಾಡ್ಕೊಂಡು ಹುಡುಕಿ. ನಿನ್ನೆ ರಾತ್ರಿ ಇಲ್ಲೇ ಇಟ್ಟಿದ್ದೆ ಕಡೆ. ಹೌದಾ? ಬ್ಯಾಂಕಿಂದ ನೋಟಿಸ್ ಬಂದೈತೆ, ಒಡವೆನೆಲ್ಲ ಹರಾಜಾಗ್ತಾರಂತೆ, ಬಡ್ಡಿ ನರ ಕಟ್ಟವ ಅಂತ ಪಕ್ಕದ ಮನೆ ಕರಿಯಪ್ಪನವರಿಂದ ನಿನ್ನೆ ಸಾಲ ಇಸ್ಕೊಂಡ್ಬಂದು ಇಲ್ಲೇ ಮಡಗಿದ್ದೆ ಕಣೆ. ರೀ, ಸರಿಯಾಗಿ ಹುಡುಕ್ರಿ. ರಾತ್ರಿ ಇಟ್ಟಿದ್ದ ದುಡ್ಡು ಬೆಳಗ್ಗೆ ಇಲ್ಲ ಅಂದ್ರೆ ಹೆಂಗ್ರಿ? ಏ ಸಾಕ್ ಮಾಡೆ ನಿನ್ ರಾಘವ, ನಾನು ಹೇಳ್ತಾನೆ ಇದ್ದೀನಿ ಇಲ್ಲೇ ಮಡಗಿದ್ದೆ ಅಂತ. ಸರಿಯಾಗಿ ಹುಡುಕಿ ಅಂತ ಹೇಳ್ತಿದ್ಯಲ್ಲ. ಎಲ್ಲೋದ ನವರಂಗಿ? ಯಾರ್ರಿ? ಇನ್ಯಾರು? ನಿನ್ನ ಮೈದ್ನ ಅವನೇ ಈ ಕೈ ಚಳಕ. ಸುಮ್ಮನೆ ಒಡ ಹುಟ್ಟಿದ ತಮ್ಮನ ಮೇಲೇನೆ ಹಿಂಗೆಲ್ಲ ಅನ್ಬೇಡಿ. ಇನ್ನೇನೆ ಅನ್ಬೇಕು? ಮನೇಲಿರೋದ್ 3 ಜನ, ನಿನ್ನನ್ ಕೇಳಿದ್ರೆ ಗೊತ್ತಿಲ್ಲ ಅಂತಿದೀಯಾ. ಇನ್ನೇನು ದುಡ್ಡು ಹಂಗೆ ಮಾಯ ಆಗ್ಬಿಡ್ತಾ? ಬಾರೋ ಶಂಕರ, ನಿನಗೆ ಕಾಯ್ತಾ ಇದ್ದೆ. ಬೀರೂಲ್ ಮಡಗಿ ದುಡ್ಡೇನಾದ್ರೂ ತಗೊಂಡ? ಕೇಳ್ತಾ ಇರೋದು, ಬೀರೂಲಿ 5,000 ರೂಪಾಯಿ ಮಡಗಿದ್ದೆ, ನೀನೇನಾದ್ರೂ ತಗೊಂಡ? ಬಾಯ್ ಬಿಟ್ಟು ಮಾತಾಡು. ಅದು ನಾಟಕ ಮೇಷನ್ ದುಡ್ಡು ಕೊಡ್ಬೇಕಾಯ್ತು, ಅದಕ್ಕೆ ತಗೊಂಡೋಗಿ ಕೊಟ್ಬಿಟ್ಟೆ. ಯಾರನ್ ಕೇಳಿ ತಗೊಂಡು? ಮೈ ಬಗ್ಸಿ ದುಡಿಯಕ್ಕಾಗಲ್ಲ, ಇಂಥ ಶೋಕಿಗೇನು ಕಡಿಮೆ ಇಲ್ಲ. ನಿನ್ನ ಮುಖಕ್ಕೆ ನಾಟಕ ಬೇರೆ ಕೇಳು. ಸ್ವಲ್ಪ ಸುಮ್ನೆ ಇರ್ತೀರಾ? ಅವ್ನಿಗೆ ಯಾವಾಗ್ಲೂ ಬೈಯೋದೇ ಕೆಲ್ಸನಾ? ಏಯ್, ನೀನ್ ಬಾಯ್ ಬಿಟ್ಕೊಂಡು ಸುಮ್ನೆ ಇರೆ. ನೀನ್ ಸದರಾ ಕೊಟ್ಟೆ ಅವ್ನು ಕೆಟ್ಟ ಕೆರ ಹಿಡ್ದೋಗಿರೋದು. ಶಂಕರ, ಅವ್ರು ಏನಾರ ಅನ್ಕೊಂಡೋಗ್ಲಿ. ನಡಿ, ನೀನ್ ಕೈಕಲ್ ತೊಳ್ಕೊಂಡು ಊಟ ಮಾಡಿ. ಮಡ್ಗು ಚೆನ್ನಾಗಿ ಉಣ್ಣಕ್ ಮಡ್ಗು, ಉಂಡ್ಬಿಟ್ಟು ಆನಂದ ಮಲಗ್ಲಿ. ಜೀವನದಲ್ಲಿ ಉದ್ಧಾರ ಆಗೋ, ಮುಂದಕ್ಕೆ ಬಾರೋ ಅಂತ ಬಡ್ಕತೀನಿ. ನನ್ನ ಮಾತಿಗೆ ಬೆಲೆನೇ ಕೊಡಕ್ಕಿಲ್ಲ. ಏನು ಉದ್ಧಾರ ಆಗ್ತಾನೋ ಆ ದೇವ್ರೇ ಬಲ್ಲ. ಹೋಗಪ್ಪ, ಹೋಗು. ಯಾವ ಕಾಲಕ್ಕೆ ಉದ್ಧಾರ ಆಗ್ತಾನೋ ಏನೋ. ಏನಾಯ್ತು? ಏನೂ ಇಲ್ಲ. ಇವಾಗ ಏನಾಯ್ತು
ಏನಾಯ್ತು ಅಂತ ಹೇಳಿಲ್ಲ ಅಂದ್ರೆ ಯಾವತ್ತೂ ನಿನ್ ಜೊತೆ ಮಾತಾಡಲ್ಲ. ರಾಧಾ, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ. ಏನ್ ಅರ್ಥ ಮಾಡ್ಕೋಬೇಕು? ಬಾ ಹೇಳ್ತೀನಿ. ಈಗ್ಲಾದ್ರೂ ಹೇಳಪ್ಪ, ಏನಾಯ್ತು ಅಂತ. ರಾಧಾ, ನಮ್ಮ ಅಣ್ಣ ಯಾವತ್ತೂ ಇಷ್ಟ ಪಾಪ ನಮ್ಮ ಅದಕ್ಕೆ ನನ್ನಿಂದ ಅವ್ರ ಕಣ್ಣಲ್ಲಿ ನೀರು ಬರಂಗಾಗೋಯ್ತು. ಯಾಕೆ? ನೀನೇನ್ ತಪ್ಪು ಮಾಡ್ದೆ? ಅಣ್ಣಯ್ಯ ಬ್ಯಾಂಕಿಗೆ ಕಟ್ಟಬೇಕಾಗಿರೋ ದುಡ್ಡನ್ನ ನಾಟಕದ ಮೇಷ್ಟಿಗೆ ಕೊಟ್ಬಿಟ್ಟೆ. ವಿಷಯ ಗೊತ್ತಾಗಿ ತುಂಬ ಬೋದ್ಬಿಟ್ಟ. ತಪ್ಪಲ್ವಾ? ಕೇಳ್ಬಿಟ್ಟು ತಗೋಬೇಕಿತ್ತು. ಆ ಕೃಷ್ಣ 3 ದಿನ ಬಿಟ್ಟು ಕೊಡ್ತೀನಿ ಅಂದಿದ್ದ. ಇಸ್ಕೊಂಡಾಗ ಅಲ್ಲೇ ಇಟ್ಬಿಡುವ ಅಂತಿದ್ದೆ. ಹೌದಾ? ಒಂದ್ ಮಾತು ಹೇಳ. ಹಾಂ, ನೀನು 4 ಕಾಸು ಸಂಪಾದನೆ ಮಾಡಿದ್ರೆ ಎಲ್ಲಾರ್ಗೂ ಖುಷಿ. ಯಾವ್ದಾದ್ರೂ ಕೆಲ್ಸಕ್ಕೆ ಸೇರ್ಕೊಂಡು ಮನೆ ಜವಾಬ್ದಾರಿ ತಗೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ನಿನ್ಗೇನ್ ಕೆಲ್ಸ ಇಷ್ಟನೋ ಅದನ್ನೇ ಮಾಡು. ಗಂಡ್ಸು ಮನೇಲಿ ಕೂತ್ ಕೆಟ್ಟ, ಹೆಂಗ್ಸು ಹೊಸಲ್ ದಾಟ್ ಕೆಟ್ಲು ಅಂತಾರೆ. ನೋಡು, ಗಂಡ್ಸ ಅದನ್ನು 4 ಕಾಸು ದುಡಿದ್ರೇನೆ ಜನ ಮರ್ಯಾದೆ ಕೊಡುದು. ನೋಡು, ಯೋಚನೆ ನೀನು ಹೇಳೋದು ಸತ್ಯ ಇದೆ. ಯಾವ್ದಾದ್ರೂ ಕೆಲ್ಸಕ್ಕೆ ಸೇರ್ಕೊಂಡು ನಮ್ಮ ಅಣ್ಣ ಅಕ್ಕಿಗೆ ಸಹಾಯ ಮಾಡಿ 3 ಜನ ತವ ಬೇಷಿಸ್ಕೊಂತೀನಿ. ಇದಪ್ಪ ಮಾತಂದ್ರೆ. ಇನ್ನು ಯಾಕೆ ಮುಖ ಗಂಟಿಟ್ಕೊಂಡು ಕೂತಿದ್ಯಾ? ಸ್ವಲ್ಪ ನಗ್ಬಾರ್ದಾ? ಯಾವಾಗ್ಲೂ ಹಿಂಗೆ ನಗ್ತಿರ್ಬೇಕು, ಅದೇ ನನ್ನ ಆಸೆ. ಸರಿ, ಹೊತ್ತಾಯ್ತು, ಮನೆಗೆ ಹೋಗೋಣ.